ನನ್ನ ದಾದನ ಹತ್ರ ಮಾತಾಡೋದಕ್ಕೆ ಇಷ್ಟೊಂದೆಲ್ಲ ಬೇಡ್ಕೋಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಜೆಂಡೆ. ಕೊನೆದಾಗ ಕೇಳ್ತಾ ಇದ್ದೀನಿ, ನಿಜ ಹೇಳಿ, ದಾದಾ ಎಲ್ಲಿದ್ದಾರೆ ಪ್ಲೀಸ್. ಇಲ್ಲಿ ಮನೇಲಿ ಅಮ್ಮ ಕೇಳೋ ಪ್ರಶ್ನೆಗಳಿಗೆ ನನ್ನ ಕೈಲಿ ಉತ್ತರ ಇಲ್ಲ ಜೆಂಡೆ. ಯಾರು? ಹರ್ಷ. ಕೊಡಿಲಿ, ಮಾತಾಡ್ತೇನೆ. ಹಲೋ ಹರ್ಷ. ಹಾಗೆ ಬರ್ತೀನಿ. ನೀನು ಯಾವುದಕ್ಕೂ ಕಾಯ್ತಾ ಇರಬೇಡ, ಅಮ್ಮನಿಗೂ ಹೇಳು. ಟೇಕ್ ಕೇರ್. ಮಾನ್ಸಿ, ಅದೇ ಸರ್. ಸುಬೋರೆ, ಏನಾಯ್ತು? ಅನು ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಅಪ್ಪ ಕಷ್ಟಪಟ್ಟಿದ್ದನ್ನ ನೋಡಿ ನನ್ನ ಕೈ ಕಾಲೇ ನಡಗೋಯ್ತು. ಸದ್ಯ ಅಪ್ಪನಿಗೇನು ಆಗದೆ ಇರೋ ತರ ಕಾಪಾಡಿದ್ಯಾ. ಈ ಸಮಾಧಾನ ಕೊಟ್ಟಿದ್ದಕ್ಕಾಗಿ ಅಪ್ಪನ ಜೊತೆನೆ ನಿನ್ ಸನ್ನಿಧಾನಕ್ಕೆ ಬಂದು ನನ್ನ ಮತ್ತೆ ಆರ್ಯ ಸರ್ ಮದ್ವೆ ಮಾತುಕತೆ ನಿಶ್ಚಯ ಮಾಡ್ತೀನಿ. ನನ್ನ ಅಪ್ಪನ ಮನ್ಸಲ್ಲಿರೋ ಏಕೈಕ ಆಸೆ ಮತ್ತೆ ಚಿಂತೆ ಅಂದ್ರೆ ನನ್ ಮದುವೆ ಒಂದೇ. ನನ್ ಮದುವೆ ಮಾತುಕತೆ ನಿನ್ ಸನ್ನಿಧಿಲೇ ಆಗ್ಬೇಕು ಅಂತ ಯಾಕೆ ಅನಿಸ್ತಿದೆ ನನಗೆ? ಆ ನಿರ್ಧಾರದಿಂದ ಅಪ್ಪನ ಮನ್ಸು ಹಗುರ ಆಗುತ್ತೆ ಅಂತ ಅನಿಸ್ತಿದೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ, ಆದ್ರೆ ಅನಿಸ್ತಿರೋದಂತೂ ನಿಜ.
ಜೆಂಡೆ ಸರ್ ನಿಮ್ಮನ್ನ ಇಮಿಡಿಯೇಟ್ಲಿ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಪ್ಲೀಸ್ ಬನ್ನಿ ಮೇಡಮ್. ಸರ್ ಒಂದು ನಿಮಿಷ, ಇಲ್ಲಿ ಒಂದು ಹುಡುಗಿ ಬಂದಿದ್ದೇನಾದ್ರು ನೋಡಿದ್ರಾ? ಯಜಮಾನ್ರೆ ಒಂದು ನಿಮಿಷ, ಇಲ್ಲಿ ಒಂದು ಹುಡುಗಿ ಬಂದಿದ್ದೇನಾದ್ರು ನೋಡಿದ್ರಾ? ಹರ್ಷ, ಬೋರ್ ಹೊಡಿತಿದೆ, ಎಲ್ಲಾದ್ರೂ ಆಚೆ ಹೋಗಣ್ವಾ? ಹರ್ಷ, ನೀನೇ ಹೋಗ್ಬಿಡ್ ಬಾ ಮಾನ್ಸಿ. ಯಾಕೆ ಹರ್ಷ, ಏನಾಯ್ತು? ಈಗಿರ್ಬೇಡ ಅಲ್ವಾ? ನಾನು ಈ ರೀತಿ ಇರೋದೇ ತಪ್ಪಲ್ವಾ? ಇನ್ನೇನ್ ಮಾನ್ಸಿ, ಇದು ಯಾವ ರೀತಿ ನ್ಯಾಯ ಹೇಳು? ಅಲ್ಲ, ನಾನು ಅಷ್ಟೊಂದು ಕೇಳ್ಕೊಂಡ್ರು ಆ ಜೇಂಡೆ ಒಪ್ಲಿಲ್ಲ. ಆದ್ರೆ ಈಗ ನೋಡು, ಅನು ಮತ್ತೆ ಸುಬ್ಬನ್ನ ದಾದಾ ಇರೋ ಕಡೆ ಕರ್ಸ್ಕೊಂಡಿದ್ದಾರೆ. ಹರ್ಷ, ನೀನ ಜೇಂಡೆ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಮುಗೀತು. ಲಿಸನ್ ಟು ಮೀ, ಆ ಜೇಂಡೆ ಮನುಷ್ಯ ಅಲ್ಲ, ರೋಬೋ. ಅದಕ್ಕೆ ಸ್ವಲ್ಪನೂ ಎಮೋಷನ್ಸೇ ಇಲ್ಲ. ಯಾವಾಗ್ಲೂ ಸೆಕ್ಯೂರಿಟಿ 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 ಅಂತ ಪ್ರೋಗ್ರಾಮ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದನ್ನ ನಿಮ್ ದಾದಾನೇ ಮಾಡಿದ್ರು ಅಥವಾ ಆ ಜೇಂಡೆ ಅವ್ರಿಗವ್ರೇ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಸೊ ತಲೆ ಕೆಡ್ಸ್ಕೋಬೇಡ, ಬಾ ನಾವ್ ಆಚೆ ಹೋಗೋಣ. ಬರೀ ಅನುನ್ ಕರ್ಸ್ಕೊಂಡಿದ್ರೆ ಇಟ್ಸ್ ಫೈನ್ ಮಾನ್ಸಿ. ಬಟ್ ಸುಬ್ಬು ನನ್ಗಿಂತ ಹೆಚ್ಚಾಗೋದ್ರ ಅವರು. ನೀನ್ ಹೇಳಿದ್ ನಿಜ ಮಾನ್ಸಿ. ನಾನು ನನ್ನ ಇಡೀ ಲೈಫ್ನ ದಾದನ ಹೆಸರಲ್ಲಿ ಬದುಕಿದ್ದೀನಿ. ಬಟ್ ಅವ್ರ ಲೈಫಲ್ಲಿ ನನ್ ಏನೂ ಇಲ್ಲ. ನಾನು ಇದ್ರೂ ಅಷ್ಟೇ, ಇಲ್ದಿದ್ರು ಅಷ್ಟೇ. ನಾನು ನಮ್ಮ ಲೈಫ್ನ ಸಣ್ಣ ಸಣ್ಣ ಪ್ಲೆಜರ್ಗಳನ್ನ ಬಿಟ್ಟು ದಾದನೇ ಸರ್ವಸ್ವ ಅಂತ ಬದುಕಿದ್ದಕ್ಕೆ ಇಂಥದ್ದೊಂದು ಆಗ್ಬೇಕಿತ್ತು ನನಗೆ. ಹೇ ಹರ್ಷ, ನೀನಾ ಹೀಗೆ ಮಾತಾಡ್ತಿರೋದು? ಐ ಕಾಂಟ್ ಬಿಲೀವ್ ಇಟ್. ಇಟ್ಸ್ ಓಕೆ ಹರ್ಷ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಪ್ರೀತಿನ ಕೊಡೋದ್ರಿಂದ ಕೊಟ್ಟೋರ್ಗೆ ನಷ್ಟ ಆಗಲ್ಲ. ಆದ್ರೆ ನೀನ್ ಕೊಟ್ಟ ಪ್ರೀತಿಗೆ ಬೆಲೆ ಇಲ್ಲ ಅನ್ನೋ ಫೀಲಿಂಗ್ ಇದೆಯಲ್ಲ, ದಟ್ ಹರ್ಟ್ಸ್. ಐ ನೋ. ನೀನ್ ಈ ತರ ಸಪ್ಪೆ ಮುಖ ಮಾಡ್ಕೊಂಡಿರೋದನ್ನ ನನ್ ಕೈಲಿ ನೋಡಕ್ ಆಗಲ್ಲ ಹರ್ಷ. ಕಮ್ ಆನ್, ಲೆಟ್ಸ್ ಗೋ ಸಮ್ವೇರ್ ಲಾಂಗ್ ಡ್ರೈವ್ ಹೋಗ್ಬೇಡ. ವಿ ವಿಲ್ ಫೀಲ್ ಬೆಟರ್. ನಿಮ್ಮ ಮಗಳು ತುಂಬಾ ಧೈರ್ಯವಂತೆ. ಗೊತ್ತಿಲ್ಲದಿರೋ ಜಾಗದಲ್ಲಿ ಆರಾಮಾಗಿ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದಾಳೆ ನೋಡಿ. ಅನು ಇಷ್ಟು ಧೈರ್ಯವಂತೆ ಆಗಿದ್ದು ನಿಮ್ಮ ಆಫೀಸಿಗೆ ಸೇರ್ಕೊಂಡ ಮೇಲೇನೆ ಸರ್. ಎಲ್ಲಿ ಸರ್? ಇನ್ನೂ ಅನು ಬರಲೇ ಇಲ್ಲ. ಬರ್ತಾಳೆ.
ಆ ದೇವಸ್ಥಾನ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ, ಆದರೆ ಝೇಂಡೆ ಹೋಗಿದ್ದಾನಲ್ಲ, ಕರ್ಕೊಂಡು ಬರ್ತಾನೆ. ನೀವು ಚಿಂತೆ ಮಾಡಬೇಡಿ ಸರ್. ನಾನೆಲ್ಲಿ ಚಿಂತೆ ಮಾಡ್ತಾ ಇದ್ದೀನಿ? ಅನು ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ನಲ್ಲಿರೋರು ನೀವು. ಆಗ್ಲಿಂದ ನನಗೆ ಸಮಾಧಾನ ಹೇಳೋ ನೆಪದಲ್ಲಿ ನೀವೇ ಟೆನ್ಷನ್ ಆಗ್ತಿದ್ದೀರಲ್ಲ ಸರ್. ಅನು ಬರ್ತಾಳೆ ಸರ್. ನನಗೆ ಎಚ್ಚರ ಆಗಿದ ತಕ್ಷಣ ಅನು ಕಾಣಲಿಲ್ವಲ್ಲ, ಗಾಬರಿ ಆಗಿದ್ದೇನೋ. ಹೌದು ಸರ್. ಆದ್ರೆ ಜೇಂಡೆ ಸಾರು ದೇವಸ್ಥಾನದಲ್ಲಿ ಇದ್ದಾಳೆ ಅಂತ ಹೇಳಿದ್ರಲ್ಲ, ಧೈರ್ಯ ಬಂತು ಸರ್. ನೀವು ಗಾಬರಿ ಆಗ್ಬೇಡಿ ಸರ್, ಅವಳು ಇನ್ನೇನು ಬಂದ್ಬಿಡ್ತಾಳೆ. ನಾನು ವಾಸ್ತವನ ಇವ್ರ ಮುಂದೆ ಹೇಳೋಕ್ಕಾಗಲ್ಲ. ಅನು ಎಲ್ಲಿದ್ರು ಬೇಗ ಬಾ. ಹಲೋ, ದೇವಸ್ಥಾನದಿಂದ ಮೇನ್ ರೋಡ್ಗೆ ಕನೆಕ್ಟ್ ಆಗೋ ಎಲ್ಲ ರೋಡ್ಗಳಲ್ಲಿ ಕಾರ್ ಚೆಕ್ ಮಾಡಿ. ಅನು ಮೇಡಮ್ ಕಾಣಿಸ್ತಾ ಇಲ್ಲ. ಸಿಕ್ಕಿದ ಕೂಡಲೇ ಅಪ್ಡೇಟ್ ಮಾಡಿ. ಹಲೋ, ಇಮ್ಮಿಡಿಯೇಟ್ ಆಗಿ ನಮ್ಮ ಬಾಯ್ಸ್ನ ಕಳಿಸಿ ಅನು ಮೇಡಮ್ನ ಹುಡುಕ್ಸ್ಬೇಕು, ಬೇಗ. ಇಡಿಯಟ್, ನಿನ್ನೆ ರಾತ್ರಿ ಸುಬ್ಬು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತ ಯಾಕೋ ಹೇಳಲಿಲ್ಲ? ಇಲಾಸ್, ಫೋನ್ನಾಗ ಬ್ಯಾಟ್ರಿ ಖಾಲಿ ಆಯ್ತೈತೆ ಹೊರ್ತು ಆ ಕಡೆಯಿಂದ ಒಂದೇ ಒಂದು ಪಿಣುಕಣ ಸದ್ದೇ ಇಲ್ವಲ್ಲ. ಅಲ್ಲ, ನಾನೇ ಅವಸರಪಟ್ಟು ಕೆಂಪು ಹೃದಯ ಎಲ್ಲ ಕಳಿಸ್ಕೊಡ್ನಾ ಅಂತ. ಛೇ, ಇಲ್ಲ. ಈಗಿನ ಕಾಲದವರು ಏನೇನೆಲ್ಲ ಮೆಸೇಜ್ ಮಾಡ್ತಾರೆ ಅಂತದ್ರಾಗೆ ಹೃದಯ ಎಲ್ಲ ಮಾಮೂಲಿ. ಆದರೂ ಇನ್ನು ಯಾಕೆ ಉತ್ತರ ಬಂದಿಲ್ಲ? ಅಲ್ಲ, ರಾತ್ರಿ ಗುಡ್ ನೈಟ್ ಮೆಸೇಜ್ ಜೊತೆಗೆ ಸಿಹಿ ಸ್ವಪ್ನಗಳು ಅಂತ ಬೇರೆ ಕಳಿಸಿವ್ನಿ. ಅಲ್ಲ, ಅದಕ್ಕಾರ ಒಂದೇ ಒಂದು ನಗು ಮಕ್ಕದ ಬೊಂಬೆ ಯಾರು ಕಳಿಸ್ಬಾರ್ದ? ಮಂಜ, ಗುಡ್ ನೈಟ್ಗೆ ಮೆಸೇಜ್ ಬರಲಿಲ್ಲ ಅಂದ್ರೆ ಏನಾಯ್ತಲ್ಲ, ಗುಡ್ ಮಾರ್ನಿಂಗ್ ಅಂತ ಕಳ್ಸೋಣ. ಹಾಂ, ಇಂಟರ್ನೆಟ್ ಆಪ್ ಅದೇ ಅದಕ್ಕೆ. ಅಲ್ಲ, ಯಾಕೆ ಆಪ್ ಮಾಡ್ಕೊಂಡಿರ್ಬೋದು? ಓ, ನನಗೆ ವೆಲ್ಕಮ್ ಹೇಳೋದ ಬೇಡವಾ ಅಂತ ತೀರ್ಮಾನ ಮಾಡ್ತಾವಳ ಹೆಂಗೆ? ಇರ್ಬೋದು. ಆದರೆ ಈ ಅವತಾರದಲ್ಲಿ ನಾನು ಅವಳಿಗೆ ಇಷ್ಟ ಆಯ್ತೀನ? ಏಟೊಂದೆಲ್ಲ ಪ್ರಶ್ನೆಗಳು ಒಳ್ಳೆ ಪಂಪ್ ಸೆಟ್ಟಲ್ಲಿ ನೀರು ನುಗ್ತಾವಲ್ಲಪ್ಪ. ಇದಕ್ಕೆಲ್ಲ ಉತ್ತರ ನಮ್ಮ ರಾಮಣ್ಣನ ತವನೇ ಕೇಳಬೇಕು. ರಾಮಣ್ಣ, ಯು ನೋ ವಾಟ್ ಹರ್ಷ, ಕೆಟ್ಟದ್ರಲ್ಲೂ ಒಳ್ಳೇದ್ ಕಾಣ್ಬೇಕು ಅಂತಾರಲ್ಲ, ಇದೆ ಅದು. ವಾಟ್ ಐ ಮೀನ್ ಇಸ್, ನೀನ್ ನಿಮ್ ದಾದನ್ ಜೊತೆ ಆಗ್ಲಿ ಅಥವಾ ಜೇಂಡೆ ಮೇಲಾಗ್ಲಿ ಅಪ್ಸೆಟ್ ಆಗದೆ ಜಗಳ ಆಡದೆ ಇದ್ದಿದ್ರೆ ನೀನ್ ಈ ತರ ನನ್ನ ಜೊತೆ ಡ್ರೈವಿಗೆ ಬರ್ತಿದ್ಯಾ? ಇಬ್ರು ಈ ತರ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋ ಚಾನ್ಸ್ ಸಿಗ್ತಿರ್ಲಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ನೀನ್ ಖುಷಿ ಆಗಿದ್ರೆ ನನಗೂ ಖುಷಿನೇ ಮನ್ಸಿ. ಆದ್ರೆ ಆ ಖುಷಿ ನಿನ್ ಮುಖದಲ್ಲಿ ಕಾಣ್ತಾನೆ ಇಲ್ಲ. ನಾರ್ಮಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಷ್ಟು ದಿನ ಏನೋ ಸುಂದರವಾಗಿ ಕಳ್ಕೊಂಡ್ಬಿಟ್ಟೆ ಅನ್ನೋ ತರ ಫೀಲಿಂಗ್ ಬರ್ತಾ ಇದೆ ನನಗೆ. ಸಾರಿ ಯಾಕೆ ಹರ್ಷ? ಈಗ ನೀನೇ ಹೇಳಿದ್ಯಲ್ಲ, ನಾನು ಅಪ್ಸೆಟ್ ಆಗದೆ ಇದ್ರೆ ನಿನ್ ಜೊತೆ ಡ್ರೈವಿಗೆ ಬರ್ತಿರ್ಲಿಲ್ಲ ಅಂತ. ನಿಜಾನೇ, ಗಂಡನಾಗಿ ನಾನಿನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ನನಗನ್ಸುತ್ತೆ ನನ್ನಿಂದ
ನನಗೆ ಏನೆಲ್ಲೋ ಕೊರತೆ ಇದೆ ಅನ್ಸಿದೆ ಮಾನಸಿ. ನೀನ್ ನನ್ನ ಜೊತೆ ಇದೆಯಲ್ಲ ಹರ್ಷ, ನನ್ಗಷ್ಟೇ ಸಾಕು. ಏನ್ ಹುಚ್ಚುಚ್ಚ ಗಾಡಿ ಓಡಿಸ್ತಾರೆ ಇವರು? ಯಾವ ಜಾಗ ಹರ್ಷ ಇದು? ಇಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ಯಾರಿಗೂ ಇನ್ಫಾರ್ಮ್ ಮಾಡೋ ಅಗತ್ಯ ಇಲ್ಲದೆ ಖುಷಿಯಿಂದ ಹೊರಗಡೆ ಬಂದಿದ್ದೀನಲ್ಲ, ಅದಕ್ಕೆ ಎಲ್ಲ ಜಾಗನೂ ಸುಂದರವಾಗಿ ಕಾಣಿಸ್ತಾ ಇದೆ. ಗೂಗಲ್ ಮ್ಯಾಪ್ ಇಲ್ಲದೆ, ಯಾವುದೇ ಪ್ಲಾನ್ ಇಲ್ಲದೆ, ಅದು ಜೇಂಡೆಗೆ ಹೇಳ್ದೆ ಹೊರಗಡೆ ಬಂದಿದೀವಲ್ಲ, ಸ್ವಾತಂತ್ರ್ಯ ಸಿಕ್ಕಂಗಾಗ್ತಿದೆ. ನನ್ನ ಹಬಿ ಇಷ್ಟೆಲ್ಲ ಮಾತಾಡ್ತಾನೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸ್ವಾತಂತ್ರ್ಯ ಅನ್ನೋ ದೊಡ್ಡ ದೊಡ್ಡ ಪದ ಎಲ್ಲ ನಾನು ಹರ್ಷನ್ ಡಿಕ್ಷನರಿಲಿ ಇಲ್ವೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ರಿಯಲಿ ವೆರಿ ಹ್ಯಾಪಿ ಹರ್ಷ. ಓ ಮೈ ಗಾಡ್, ಯಾರಿವನು? ಏನಿದು? ಒಂದ್ರ ಮೇಲೆ ಇನ್ನೊಂದು ಡೇಂಜರ್ಗಳು ಎದುರಾಗ್ತಿದೆ. ನಾನು ಹೋಗಿ ಚೆಕ್ ಮಾಡಿ ಬರ್ತೀನಿ. ಹಲೋ ಮಿಸ್ಟರ್, ಆರ್ ಯು ಓಕೆ? ಏನಾಗಿಲ್ಲ ತಾನೆ? ನಾನು ಓಕೆನೆ ಮಿಸ್ಟರ್. ನೀವು? ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟ್ ಇಸ್ ದಿಸ್ ಬಿಹೇವಿಯರ್? ಬಿಹೇವ್ ಯುವರ್ ಸೆಲ್ಫ್. ಜಗತ್ತಿಗೆ ಜನಕನಾದವನೊಬ್ಬ, ಅವನಿಗೇನು ನಡತೆ ಕಲಿಸೋದುಂಟೆ? ವಾಟ್? ಯಾರ್ರೀ ನೀವು? ಭವಿಷ್ಯ ಹೇಳೋರ? ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ. ವಿಚಿತ್ರವಲ್ಲ, ಚಿತ್ತವಾಗಿ. ಚಿತ್ತರಂಜನ್. ಹರ್ಷ, ಈ ಮನುಷ್ಯನಿಗೆ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ಬಾ, ನಾವು ಹೋಗೋಣ. ಒಂದು ನಿಮಿಷ. ನಾನು ಭವಿಷ್ಯ ಹೇಳೋನಲ್ಲ. ಭವಿಷ್ಯ ಅನ್ನೋದೇ ಬೋಗಸ್ಸು. ಆದರೆ ಈಗ ನಾನು ಹೇಳ್ತೀನಲ್ಲ, ಅದು ಮಾತ್ರ ಸತ್ಯ. ಆದಷ್ಟು ಬೇಗ ಹೋಗಿ ಇಲ್ಲಿಂದ, ಇಲ್ಲ ಅಂದ್ರೆ ಅಪಾಯ. ಖಂಡಿತ ಅಪಾಯ. ಅಪಾಯ. ಹುಷಾರು, ಅಪಾಯ ನಿಮ್ಮ ಅಕ್ಕ ಪಕ್ಕದಲ್ಲೇ ಇದೆ. ಇದು ಭವಿಷ್ಯ ಅಲ್ಲ, ವಾಸ್ತವ. ಯಾವುದಕ್ಕೂ ಹುಷಾರು. I'm getting scared, ಹರ್ಷ. ಯಾರೋ ಸೈಕೋ ಇರ್ಬೇಕು ಮನ್ಸಿ. ಯು ಡೋಂಟ್ ವರಿ. ಬಟ್ ಭವಿಷ್ಯ ಹೇಳೋದೆಲ್ಲ ಬೋಗಸ್ ಅನ್ನಲ್ಲ. ಇಂಟ್ರೆಸ್ಟಿಂಗ್. ನಾನು ಹಾಗೆ ಹೇಳದಲ್ಲೇ ಇದ್ದಿದ್ರೆ ನಾನು ಹೇಳೋ ಸತ್ಯನ ನೀವು ಒಪ್ತಾ ಇರಲಿಲ್ಲ. ಸತ್ಯ ಹೇಳಿದಿದ್ರೆ ಬೋಗಸ್ ಅಂತಿದ್ರಿ. ಒಂದೊಂದ್ಸಲ ಸತ್ಯನ ನಂಬಿಸೋದಕ್ಕೆ ಸುಳ್ಳನ್ನೇ ಬಳಸ್ಬೇಕಾಗತ್ತೆ. ಹುಷಾರು. ಹರ್ಷ, ಇವನ್ ಗ್ಯಾರಂಟಿ ಹುಚ್ಚ. ಇವನ್ ಮಾತು ಕೇಳಿಸ್ಕೊಂಡು ನಾವ್ಯಾಕೆ ನಮ್ಮ ಮೂಡ್ ಹಾಳು ಮಾಡ್ಕೋಬೇಕು? ಬಾ, ನಾವೆಲ್ಲಿಂದ ಹೊರಡೋಣ.
ಕಾರ್ಯಕ್ರಮ ಶುರು ಮಾಡೋ ಸಮಯ ಎಲ್ಲದಕ್ಕೂ ಇದು ಸಕಾಲ